ಅದೊಂದು ಬೇಸಿಗೆ ದಿನ. ರೈಲು ನಿಲ್ದಾಣದಲ್ಲಿ ಎಲ್ಲರೂ ರೈಲು ಬರುವುದನ್ನೇ ಕಾಯುತ್ತಿದ್ದರು. ಆವಾಗ ಜನರ ಮಧ್ಯ ಒಂದು ಗೆಳೆಯರ ಗುಂಪು ಪ್ರವಾಸಕ್ಕೆ ಹೋಗಲು ಬಂದು ಸೇರಿತ್ತು. ಗೆಳೆಯರ ಬಳಗ ನಿಲ್ದಾಣ ತಲುಪಿದ ಕೂಡಲೇ ರೈಲು ಬರುತ್ತಿದ್ದಂತೆ ಜೋರಾಗಿ ಕೇಕೆ ಹಾಕಲು ಆರಂಭಿಸಿದರು. ರೈಲು ಹತ್ತುವ ಮುನ್ನ ತಮ್ಮ ಆಸನ ಕಾಯ್ದಿರಿಸಲು ಓಡಿದರು. ಎಲ್ಲರೂ ಒಂದೇ ಸಮನೆ ರೈಲು ಹತ್ತಿ ಕೂತರು. ರೈಲು ಚಲಿಸಲು ಶಿಳ್ಳೆ ಹೊಡೆಯುತ್ತಿತ್ತು. ಅಷ್ಟರಲ್ಲಿ ಒಬ್ಬ ಮುದುಕ ಹುಡುಗನ ಜೊತೆಯಲ್ಲಿ ರೈಲನ್ನು ಹಿಡಿಯಲು ಓಡಿ ಬಂದರು ಮತ್ತು ಅವರು ರೈಲು ಹತ್ತಿ ಕೂತರು. ನಂತರ ರೈಲು ಚಲಿಸಲು ಪ್ರಾರಂಭಿಸಿತು. ಇವರ ಹತ್ತಿರದ ಸೀಟಿನಲ್ಲಿ ಸ್ನೇಹಿತರ ಗುಂಪು ಕೂತಿತ್ತು. ಆ ಹುಡುಗ ರೈಲನ್ನು ನೋಡಿ ಆಶ್ಚರ್ಯಚಕಿತನಾದನು. ಹುಡುಗ ತನ್ನ ತಂದೆನ ಕರೆಯುತ್ತಾ, "ಅಪ್ಪ, ರೈಲು ಚಲಿಸುತ್ತಿದೆ ಮತ್ತು ವಸ್ತುಗಳು ಹಿಂದಕ್ಕೆ ಚಲಿಸುತ್ತಿವೆ" ಎಂದನು. ಅದಕ್ಕೆ ಅವನ ತಂದೆ ಮುಗುಳು ನಕ್ಕರು. ಆ ಹುಡುಗ ಮರಗಳ ಹಸಿರು, ರೈಲು ವೇಗವಾಗಿ ಹೋಗುವುದನ್ನು ಸಂಭ್ರಮದಿಂದ ನೋಡುತ್ತಿದ್ದ ಮತ್ತು ಸಂತೋಷಪಡುತ್ತಿದ್ದ. ಹುಡುಗನ ತಂದೆ ಅದನ್ನೆಲ್ಲ ಖುಷಿಯಿಂದ ನೋಡುತ್ತಿದ್ದರು. ಆವಾಗ ರೈಲಿನಲ್ಲಿ ಕೂತಿದ್ದ ಗೆಳೆಯರ ಗುಂಪು ಅವನನ್ನು ಗೇಲಿ ಮಾಡಿದರು. ಅವನು ಹುಚ್ಚನಂತಿದ್ದ ಎಂದು ಗುಂಪು ನಗಾಡಿತ್ತು. ಅದಕ್ಕೆ ಆ ಹುಡುಗನ ತಂದೆ ತಾಳ್ಮೆಯಿಂದ ಉತ್ತರಿಸಿದರು, "ನನ್ನ ಮಗ ಕುರುಡನಾಗಿ ಹುಟ್ಟಿದ್ದಾನೆ. ಶಸ್ತ್ರಚಿಕಿತ್ಸೆಯ ನಂತರ ಕೆಲವೇ ದಿನ ಹಿಂದೆ ಅವನು ತನ್ನ ದೃಷ್ಟಿಯನ್ನು ಮರಳಿ ಪಡೆದನು. ಅವನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಜಗತ್ತನ್ನು ನೋಡುತ್ತಿದ್ದಾನೆ" ಎಂದನು. ಗೆಳೆಯರ ಬಳಗ ಅವರ ಮಾತು ಕೇಳಿ ತುಂಬಾ ಮೌನವಾಯಿತು. ಅಲ್ಲದೆ ಕೈ ಮುಗಿದು ತಂದೆ ಮಗನ ಹತ್ತಿರ ಕ್ಷಮೆ ಕೇಳಿದರು. ನೀತಿ: ಎಲ್ಲ ದೇವರ ಸೃಷ್ಟಿ, ಯಾರನ್ನೂ ಕೀಳಾಗಿ ನೋಡಬಾರದು.